ಈಗಷ್ಟೇ ಸುದ್ದಿ ಬರ್ತಾ ಇದೆ. ಬಿಎಸ್ವೈ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಬಿಎಸ್ವೈ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಆಗಬಹುದು ಅನ್ನುವ ಭೀತಿ ಇದೆ. ಸಿಐಡಿ ಅಧಿಕಾರಿಗಳು ಯಡಿಯೂರಪ್ಪನವರನ್ನ ಹಿಂದೆ ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಯಡಿಯೂರಪ್ಪ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮಾರ್ಚ್ನಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಮಹಿಳೆ ದೂರನ್ನ ದಾಖಲಿಸಿರ್ತಾರೆ. ಮಗಳ ಮೇಲೆ BS ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ. ಆ ಕೇಸ್ನಲ್ಲಿ ಸದಾಶಿವನಗರದಲ್ಲಿ FIR ಆಗಿತ್ತು. ಈಗ ಯಡಿಯೂರಪ್ಪನವರು ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯಡಿಯೂರಪ್ಪ ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ನಾಳೆ ಬರುವಂತಹ ಸಾಧ್ಯತೆ ಇದೆ. ಇವತ್ತು ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಈ ಕೇಸ್ನ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುವುದಕ್ಕೂ ಮೊದಲೇ BSY ಅವರನ್ನ ಅರೆಸ್ಟ್ ಮಾಡಿಬಿಡುತ್ತಾ CID. ಆ ರೀತಿಯ ಸಾಧ್ಯತೆ ಇದೆ. ಪರಮೇಶ್ವರ್ ಅವರೇ ಹೇಳಿದ್ದಾರೆ, CID ಅರೆಸ್ಟ್ ಮಾಡುವ ನಿರ್ಧಾರಕ್ಕೆ ಬಂದ್ರೆ ಮಾಡಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹಾಗಿದ್ರೆ ಮಾಜಿ CM ಯಡಿಯೂರಪ್ಪ ಬಂಧನವಾಗುವಂತಹ ಸಾಧ್ಯತೆ ಇದೆ. ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಅಷ್ಟರೊಳಗೆ BS ಯಡಿಯೂರಪ್ಪ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಬಂಧನದ ಬಗ್ಗೆ, BSY ಅವರನ್ನ ಅರೆಸ್ಟ್ ಮಾಡುವ ಬಗ್ಗೆ ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವ ಮಾತನಾಡಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಬಂಧನ ಸಾಧ್ಯತೆ ಇದೆ ಅಂತ ಗೃಹ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಯಡಿಯೂರಪ್ಪಗೆ CID ನೋಟಿಸ್ ಕೊಟ್ಟಿದೆ. ಯಡಿಯೂರಪ್ಪ CID ವಿಚಾರಣೆಗೆ ಹಾಜರಾಗಬೇಕಿತ್ತು. ಜೂನ್ 15ರೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಿದೆ. ಈಗ ಕಾನೂನಿನಂತೆ BSY ಅವರ ಹೇಳಿಕೆಯನ್ನ ಪಡಿಬೇಕು. CIDಗೆ ಅಗತ್ಯ ಇದೆ ಅಂತ ಅಂದ್ರೆ ಯಡಿಯೂರಪ್ಪನವರನ್ನ CID ಬಂಧಿಸುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಅಷ್ಟೇ ನನಗೆ ಗೊತ್ತಿರೋದು. ನೋಟಿಸ್ ಕೊಟ್ಟಿದ್ದಾರೆ. ಪ್ರೊಸೀಜರಲ್ಲಿ ಅವ್ರಿಗೇನು ಮಾಡಬೇಕು, ಅವರಿಗೆ 15ನೇ ತಾರೀಕು ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ. ಅಷ್ಟರೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ. ಅವ್ರ ಸ್ಟೇಟ್ಮೆಂಟ್ ತೊಗೋಬೇಕು, ಅವರನ್ನು ಪ್ರೊಡ್ಯೂಸ್ ಮಾಡಬೇಕು, ಅದೆಲ್ಲ ಪ್ರೊಸೀಜರ್ಸು. ಅದನ್ನು ಮಾಡ್ತಾರೆ ಇಲಾಖೆ. ಅಲ್ಲ, ಅವ್ರು ಮಾಡೋದು ಅವ್ರು ಮಾಡ್ತಾರೆ, ಪೊಲೀಸ್ನವ್ರು ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ. ಅವರು ಸ್ವಾಭಾವಿಕವಾಗಿ ಅವರು ಹಾಕ್ಕೊಂಡಿರ್ತಾರೆ. ಅಗತ್ಯ ಇದ್ದರೆ ಮಾಡ್ತಾರೆ. ಅಗತ್ಯ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಗತ್ಯ ಇದೆ ಅಂತ ಹೇಳೋದು SITನವರು. ಅವರಿಗೆ ಅಗತ್ಯ ಇದೆ ಅಂತ ಏನಾದರೂ ಅನಿಸಿದರೆ ಅವ್ರು ಮಾಡ್ತಾರೆ. ಮಾಡುವ ಸಾಧ್ಯತೆ ಇದೆ. ಯಡಿಯೂರಪ್ಪನವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡುವ ಅವಶ್ಯಕತೆ ಇದೆ ಅಂತ CIDಗೆ ಅನಿಸಿದ್ರೆ ಅರೆಸ್ಟ್ ಆಗುತ್ತೆ, ಸಾಧ್ಯತೆ ಇದೆ ಅಂತ ಪರಮೇಶ್ವರ್ ಹೇಳ್ತಿದ್ದಾರೆ. ಈಗಷ್ಟೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಯಡಿಯೂರಪ್ಪ ಪೋಕ್ಸೋ ಕೇಸ್ನ ವಿಚಾರಣೆಗೆ ಹಾಜರಾಗೋದಕ್ಕೆ ವಿನಾಯಿತಿ ಕೇಳಿದ್ದಾರೆ. ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಆದರೆ BSY ಜೂನ್ 17ಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ CID ಕೊಟ್ಟ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಜೂನ್ 12ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ CID ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ರು. ಜೂನ್ 17ಕ್ಕೆ ಹಾಜರಾಗುವುದಾಗಿ BS ಯಡಿಯೂರಪ್ಪನವರು ತಮ್ಮ ವಕೀಲರ ಮೂಲಕ CID ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಯಡಿಯೂರಪ್ಪನವರು ಈಗ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಕೆಲವು ರಾಜಕೀಯ ಕಾರಣಕ್ಕಾಗಿ ದೆಹಲಿಯಲ್ಲಿದ್ದೀನಿ, ಸಭೆಗಳಿದ್ದಾವೆ. ಆ ಕಾರಣಕ್ಕಾಗಿ ವಿಚಾರಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. 17ನೇ ತಾರೀಕು CID ಮುಂದೆ ವಿಚಾರಣೆಗೆ ಬರ್ತೀನಿ ಅಂತ
ಸಿಐಡಿಗೆ BSY ಕೊಟ್ಟಿದ್ದಂತಹ ಉತ್ತರದ ಪ್ರತಿ ಕೂಡ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. 17ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ BS ಯಡಿಯೂರಪ್ಪ CID ಅಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ನಿನ್ನೆ ಅಂತ ನೋಟಿಸನ್ನು ಕೊಡಲಾಗಿತ್ತು. 12ನೇ ತಾರೀಕು ಬನ್ನಿ ಅಂತ. ನೋಟಿಸ್ಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯವನ್ನು ಕೊಟ್ಟಿಲ್ಲ. ನಿನ್ನೆ ಬರಬೇಕು ಅಂತ ಹೇಳಿದ್ರು. ಈಗ ಯಡಿಯೂರಪ್ಪ 17ನೇ ತಾರೀಕು ಬರ್ತೀವಿ ಎನ್ನುವ ಉತ್ತರವನ್ನು CIDಗೆ ಬರೆದಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ CID ಅಧಿಕಾರಿಗಳ ಒಂದು ತಂಡ ಈಗಾಗಲೇ ದೆಹಲಿಯಲ್ಲಿದೆ ಅನ್ನುವಂತಹ ಮಾಹಿತಿ ಇದೆ. ಸರ್ಕಾರ BSY ಬಂಧನಕ್ಕೆ ಪೊಲೀಸರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದೆ ಅನ್ನುವ ಮಾಹಿತಿಯೂ ಇದೆ. ಗೃಹ ಸಚಿವರು ಈಗಷ್ಟೇ ಹೇಳಿದ್ರು ಬಂಧನ ಮಾಡುವಂತಹ ಅವಶ್ಯಕತೆ ಇದೆ. ಪೋಕ್ಸೋ ಕೇಸ್ನಲ್ಲಿ ನಿಯಮಿತ ಅವಧಿಯ ಒಳಗೆ ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಬೇಕು. ಅಷ್ಟರ ಒಳಗೆ ಆರೋಪಿಯ ವಿಚಾರಣೆ ಮಾಡಬೇಕು. ಆ ಕಾರಣಕ್ಕಾಗಿ ಯಡಿಯೂರಪ್ಪನವರನ್ನ ಬಂಧಿಸುವ ಅವಶ್ಯಕತೆ ಇದೆ ಅಂತ CID ಅಧಿಕಾರಿಗಳು ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಕೇಸ್ ಡೀಟೇಲ್ ಏನು, ಯಾವಾಗ ಆಗಿದ್ದು, ಏನು ಎತ್ತ ಡೀಟೇಲ್ಸ್ ಇದೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. ಮಾರ್ಚ್ 14ನೇ ತಾರೀಕು ಲೋಕಸಭಾ ಚುನಾವಣೆ ಆರಂಭವಾಗುವ ಸಂದರ್ಭದಲ್ಲಿ, ಆರಂಭವಾಗೋದಕ್ಕೂ ಮೊದಲು ಸದಾಶಿವನಗರ ಠಾಣೆಗೆ ಯಡಿಯೂರಪ್ಪ ವಿರುದ್ಧ ಮಹಿಳೆ ದೂರನ್ನು ಕೊಟ್ಟಿದ್ರು. ಮಾರ್ಚ್ 28ನೇ ತಾರೀಕಿಗೆ ಯಡಿಯೂರಪ್ಪನವರಿಗೆ ನೋಟಿಸನ್ನು ಜಾರಿ ಮಾಡಿತ್ತು. ಅಷ್ಟರ ಮಧ್ಯದಲ್ಲಿ ಇಡೀ ಕೇಸನ್ನು ಸರ್ಕಾರ CIDಗೆ ವಹಿಸಿತ್ತು. ಯಡಿಯೂರಪ್ಪಗೆ CID ನೋಟಿಸನ್ನು ಜಾರಿ ಮಾಡಿತ್ತು. ಏಪ್ರಿಲ್ 12ನೇ ತಾರೀಕು ಯಡಿಯೂರಪ್ಪ CID ತನಿಖಾರಿಯ ಮುಂದೆ ಹಾಜರಾಗಿದ್ರು. ವಿಚಾರಣೆಯನ್ನ ಈಗಾಗಲೇ ಯಡಿಯೂರಪ್ಪ ಈ ಕೇಸ್ನಲ್ಲಿ ಎದುರಿಸಿದ್ದಾರೆ. ಏಪ್ರಿಲ್ 12ನೇ ತಾರೀಕು ಅವತ್ತು ಯಡಿಯೂರಪ್ಪನವರ ಹೇಳಿಕೆಯನ್ನ ದಾಖಲಿಸಿಕೊಂಡಿಲ್ಲ CID ಅಧಿಕಾರಿಗಳು. ವಿಚಾರಣೆಗೆ BSY ಹೋಗಿದ್ರು, ವಿಚಾರಣೆಯನ್ನ ಮಾಡಿದ್ರು, ಆದರೆ ಅವತ್ತು ಹೇಳಿಕೆಯನ್ನ ದಾಖಲಿಸಿಕೊಂಡಿಲ್ಲ. ಆದರೆ ಯಡಿಯೂರಪ್ಪನವರ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ, ಧ್ವನಿ ಮಾದರಿಯನ್ನ ಪಡೆದಿದ್ದಾರೆ. ಅದನ್ನ ಪಡೆದು ಅವತ್ತು ಯಡಿಯೂರಪ್ಪನವರನ್ನ ವಾಪಸ್ ಕಳಿಸಿದ್ರು. ಮೇ 26ನೇ ತಾರೀಕು ದೂರು ಕೊಟ್ಟಂತಹ ಮಹಿಳೆ, ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ದೂರು ಕೊಟ್ಟಂತಹ ಮಹಿಳೆ ಅನಾರೋಗ್ಯದಿಂದ ಮೃತಪಡ್ತಾರೆ. ಮೇ 26ನೇ ತಾರೀಕು ಖಾಸಗಿ ಆಸ್ಪತ್ರೆಯಲ್ಲಿ. ಜೂನ್ 11ನೇ ತಾರೀಕು CRPC 41A ಅಡಿಯಲ್ಲಿ ಮತ್ತೆ CID ನೋಟಿಸ್ ಕೊಟ್ಟಿತ್ತು. ನಿನ್ನೆಯೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಯಡಿಯೂರಪ್ಪನವರಿಗೆ ನೋಟಿಸನ್ನು ಕೊಡಲಾಗಿತ್ತು. ನಿನ್ನೆ ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಇವತ್ತು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಗೃಹ ಸಚಿವರ ಪ್ರಕಾರ ಬಂಧನ ಆಗಬಹುದು, ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೇಸ್ನ ಈ BSY ವಿರುದ್ಧ ದೂರು ಕೊಟ್ಟಂತಹ ಮಹಿಳೆ ಈ ರೀತಿಯಾಗಿ 53 ಕೇಸ್ಗಳನ್ನು ದೂರು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ. BSY ವಿರುದ್ಧ ಕೊಟ್ಟಂತಹ ದೂರು ಒಂದೇ ಅಲ್ಲ, ಈ ರೀತಿಯಾಗಿ 53 ಬೇರೆ ಬೇರೆ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. 2019ರಲ್ಲಿ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಗಂಡ ಮತ್ತೆ ಮಾವನ ವಿರುದ್ಧ ದೈಹಿಕ ಹಿಂಸೆ ಅಂತ ದೂರನ್ನು ಕೊಟ್ಟಿದ್ರು. ಅತ್ತೆಯ ವಿರುದ್ಧವೂ ಕಿರುಕುಳದ ಆರೋಪವನ್ನು ಮಾಡಿದ್ರು. ಅವತ್ತು ADGP ಆಗಿದ್ದ ಅಲೋಕ್ ಕುಮಾರ್ ಅವರ ಕಚೇರಿಯ ಸಿಬ್ಬಂದಿ ಬೈದ್ರು ಅಂತ ಆರೋಪ ಮಾಡಿದ್ರು. ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ವಿರುದ್ಧ ಪಿತೂರಿ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ದೂರನ್ನು ಕೊಟ್ಟಿದ್ರು. ಅತ್ಯಾಚಾರದ ಕೇಸ್ ವಾಪಸ್ ಪಡಿಬೇಕು ಅಂತ ಉಗ್ರಪ್ಪ, ಕಾಂಗ್ರೆಸ್ನ ನಾಯಕ ಉಗ್ರಪ್ಪ ಬೆದರಿಕೆ ಮಾಡಿದ್ರು ಅಂತ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ರು. ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಹಣ ಪಡೆದು ವಂಚನೆ ಮಾಡಲಾಗಿದೆ ಅನ್ನುವ ಮತ್ತೊಂದು ದೂರು. ಹೀಗೆ 53 ಬೇರೆ ಬೇರೆ ಕಂಪ್ಲೇಂಟ್ಗಳನ್ನು ಈ ಕೇಸ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಕಂಪ್ಲೇಂಟ್ ಆಗಿದ್ದಂತಹ ಮಹಿಳೆ 53 ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ರು. ಹಾಗಾಗಿ ಪೊಲೀಸರು ಈ ಕೇಸ್ನಲ್ಲಿ ಸತ್ಯಾಂಶ ಎಷ್ಟಿದೆ ಅನ್ನೋದರ ಬಗ್ಗೆ ಇಷ್ಟು ದಿನಗಳ ಕಾಲ ತನಿಖೆಯನ್ನು ನಡೆಸಿದ್ರು. ಈಗ ಯಾವುದೇ ಒಂದು ಪೋಕ್ಸೋ ಕೇಸ್ನಲ್ಲಿ FIR ದಾಖಲಾದರೆ 60 ದಿನಗಳ ಒಳಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.